My dear students, let us begin a very beautiful poem in 10th standard syllabus. Second poem, okay, in your syllabus, that is second poem in unit 2. That is, the title of the poem is The Quality of Mercy. Quality of Mercy, written by ವಿಲಿಯಂ ಶೇಕ್ಸ್ಪಿಯರ್. ಜಗತ್ತಿನ ಅದ್ಭುತವಾದಂತಹ ಕವಿ, ನಾಟಕಕಾರ ಶೇಕ್ಸ್ಪಿಯರ್ ಅಂತ ಹೇಳಿದ ಕೂಡಲೇ ಒಂದು ರೀತಿ ಮೈ ರೋಮಾಂಚನ ಆಗಿಬಿಡುತ್ತೆ. ಜಗತ್ತಿನ ಸುಪ್ರಸಿದ್ಧ ಶ್ರೇಷ್ಠ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್. ಓಕೆ, ದ ಟೈಟಲ್ ಆಫ್ ದಿ ಪೊಯಮ್ ಈಸ್ ದ ಕ್ವಾಲಿಟಿ ಆಫ್ ಮರ್ಸಿ. ಕ್ವಾಲಿಟಿ ಅಂದರೆ ಗುಣ ಅಲ್ವಾ? ಕ್ವಾಲಿಟಿ ಅಂದರೆ ಗುಣ, ಸ್ವಭಾವ. ಮರ್ಸಿ ಅಂದರೆ ದಯೆ. ಲೆಟ್ ಅಸ್ ನೋ ಅಬೌಟ್ ದಿ ಪೊಯೆಟ್. ವಿಲಿಯಂ ಶೇಕ್ಸ್ಪಿಯರ್ ವಾಸ್ ಬಾರ್ನ್ ಆನ್ ಏಪ್ರಿಲ್ 23, 1564. ಶೇಕ್ಸ್ಪಿಯರ್ ಅವರು ಹುಟ್ಟಿದ್ದು 1564 ಏಪ್ರಿಲ್ 23. ಇದನ್ನು ವಿಶ್ವ ಪುಸ್ತಕ ದಿನ ಅಂತ ಕರೀತಾರೆ. ಶೇಕ್ಸ್ಪಿಯರ್ ಬರ್ತ್ಡೇ ಇದೆಯಲ್ಲ, ವರ್ಲ್ಡ್ ಬುಕ್ ಡೇ ಅಂತ ಕರೀತಾರೆ. ಶೇಕ್ಸ್ಪಿಯರ್ ಬರ್ತ್ಡೇನ ಇಡೀ ಜಗತ್ತಿನಲ್ಲಿ ಆ ರೀತಿ ಆಚರಿಸ್ತಾರೆ. ಏಪ್ರಿಲ್ 23. ಇಟ್ ಈಸ್ ದ ಬರ್ತ್ ಡೇಟ್ ಆಫ್ ವಿಲಿಯಂ ಶೇಕ್ಸ್ಪಿಯರ್ ಇನ್ ಸ್ಟ್ರಾಟ್ಫೋರ್ಡ್ ಆನ್ ಅವೋನ್. ಸ್ಟ್ರಾಟ್ಫೋರ್ಡ್ ಆನ್ ಅವೋನ್ ಅನ್ನೋ ಒಂದು ಸ್ಥಳದಲ್ಲಿ ಅವರು ಜನಿಸ್ತಾರೆ, ಇಂಗ್ಲೆಂಡಲ್ಲಿ. He was regarded as the foremost dramatist of his time. ಅವರು ಬದುಕಿದ್ದ ಕಾಲದಲ್ಲಿ ಭಾಳ ಶ್ರೇಷ್ಠ ನಾಟಕಕಾರ ಅಂತ ಪರಿಗಣಿಸಿದ್ದಾರೆ ಅವ್ರನ್ನ. ಡ್ರಾಮಾಟಿಸ್ಟ್, ನಾಟಕಕಾರ, ಫಾರ್ಮೋಸ್ಟ್, ಅಲ್ಟಿಮೇಟ್ ಅಂತ. His sonnets were composed between 1593 and 1601. ಅವರು ನಾಟಕ ಅಲ್ಲದೆ ಸಾನೆಟ್ಗಳನ್ನ ಬರೆದಿದ್ದಾರೆ. ಸಾನೆಟ್ ಅಂದರೆ 14 ಲೈನ್ಸ್ ಪೊಯಮ್ ಈಸ್ ಕಾಲ್ಡ್ ಸಾನೆಟ್. 14 ಸಾಲುಗಳ ಪದ್ಯವನ್ನು ಸಾನೆಟ್ಗಳು ಅಂತ ಕರೀತಾರೆ, ಸಾನೆಟ್ಸ್ ಅಂತೀವಿ. ಆ ರೀತಿ ಸಾನೆಟ್ಸ್ಗಳನ್ನು ಇವರು ಎಷ್ಟು 154 ಸಾನೆಟ್ಸ್ಗಳನ್ನು ಬರೆದಿದ್ದಾರೆ. ಯಾವಾಗ ಅಂದರೆ 1593 ಮತ್ತು 1601 ಅವಧಿಯಲ್ಲಿ, ಇನ್ ಬಿಟ್ವೀನ್ 1593 ಆ್ಯಂಡ್ 1601. ದಿ ಸಾನೆಟ್ಸ್ ಆಫ್ ಶೇಕ್ಸ್ಪಿಯರ್ 154 ಇನ್ ನಂಬರ್. ಅವರು ಬರೆದಿರುವ ಸಾನೆಟ್ಗಳು 154 ಸಾನೆಟ್ಸ್ ಬರೆದಿರೋದು ಭಾಳ ಕಡಿಮೆ, ಪದ್ಯ ಬರೆದಿರೋದು ಭಾಳ ಕಡಿಮೆ. ಅವರು ನಾಟಕಗಳನ್ನೇ ಪದ್ಯ ರೂಪದಲ್ಲಿ ಬರೆದಿದ್ದಾರೆ ಅವರು. ದಟ್ ಈಸ್ ದ ಗ್ರೇಟ್ ಇಂಟೆಲಿಜೆನ್ಸಿ, ದಟ್ ದ ಜೀನಿಯಸ್ನೆಸ್ ಆಫ್ ಶೇಕ್ಸ್ಪಿಯರ್. ನಾಟಕಗಳೇ ಪದ್ಯದ ರೂಪದಲ್ಲಿದ್ದಾವೆ ಅವು. ಆಲ್ ರಿಟನ್ ಇನ್ ದ ಫಾರ್ಮ್ ಆಫ್ 3 ಕ್ವಾಟ್ರೈನ್ಸ್ ಆ್ಯಂಡ್ ಎ ಕಪ್ಲೆಟ್. 3 ಕ್ವಾಟ್ರೈನ್ಸ್ ಮತ್ತು ಕಪ್ಲೆಟ್ ಅಂತ ಸಾನೆಟ್ಸ್ 2 ಭಾಗ ಮಾಡ್ತಾರೆ, ಕಪ್ಲೆಟ್ ಮತ್ತು ಕ್ವಾಟ್ರೈನ್ ಅಂತ. ಆ ಫಾರ್ಮೆಟಲ್ಲಿ ಬರೆದಿದ್ದಾರೆ. ಕನ್ನಡದಲ್ಲೂ ಛಂದಸ್ಸು ಏನೇನೋ ಬರ್ತಾವಲ್ಲಪ್ಪ, ಕನ್ನಡದ ಪದ್ಯದ ರೂಪಗಳಲ್ಲಿ ಅಲ್ವಾ, ವಚನ ಸಾಹಿತ್ಯ, ಛಂದಸ್ಸು ಇನ್ನೂ ಇದಾವಲ್ಲ, ಆ ರೀತಿ ವಿಭಜನೆ ಮಾಡಿದ್ದಾರೆ. ಅವರ ಸಾನೆಟ್ಸಲ್ಲಿ 3 ಕ್ವಾಟ್ರೈನ್ಸ್ ಮತ್ತು ಒಂದು ಕಪ್ಲೆಟ್ ಇರುತ್ತೆ. ದಟ್ ಈಸ್ ನೌ ರೆಕಗ್ನೈಸ್ಡ್ ಆ್ಯಸ್ ಶೇಕ್ಸ್ಪಿಯರಿಯನ್. ನೋಡು, ಶೇಕ್ಸ್ಪಿಯರ್ ಬರೆದಿರೋ ಒಂದು ಮಾದರಿ ಇತ್ತಲ್ಲ, ಅದೇ ಒಂದು ಸಾಹಿತ್ಯದ ಪ್ರಕಾರ ಆಗೋಯ್ತು. ಶೇಕ್ಸ್ಪಿಯರಿಯನ್ ಸಾನೆಟ್ಸ್ ಅಂತಲೇ ಕರೀತಾರೆ, ಫಾರ್ಮ್ ಅಂತಲೇ ಕರೀತಾರೆ ಅದನ್ನು. ದಿ ಸಾನೆಟ್ಸ್ ಫಾಲ್ ಇಂಟು 2 ಗ್ರೂಪ್ಸ್. 2 ಗ್ರೂಪ್ ಆಗಿ ಮಾಡ್ಬೋದು ಸಾನೆಟ್ಸ್ಗಳನ್ನು. 1 to 126. 1ರಿಂದ 126 ಸಾನೆಟ್ಸ್ ಇದಾವಲ್ಲ ಶೇಕ್ಸ್ಪಿಯರ್ ಬರೆದಿರೋದು, ಅವುಗಳಲ್ಲಿ ಅಡ್ರೆಸ್ಡ್ ಟು ಎ ಬಿಲವೆಡ್ ಫ್ರೆಂಡ್, ಎ ಹ್ಯಾಂಡ್ಸಮ್ ಆ್ಯಂಡ್ ನೋಬಲ್ ಯಂಗ್ ಮ್ಯಾನ್. 1ರಿಂದ 126 ಪದ್ಯಗಳಲ್ಲಿ ಅವರು ಯಾರೋ ಒಬ್ಬ ವ್ಯಕ್ತಿಯನ್ನು ಕುರಿತು ಬರೆದಿದ್ದಾರೆ. ಯಾರೋ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರ ವಿಷಯಗಳು ಅದರಲ್ಲಿರ್ತವೆ, ಅದನ್ನ ಕುರಿತು ಬರೆದಿದ್ದಾರೆ.
1 to 126 addressed to a beloved friend, a handsome and noble young man. And sonnets 127 to 152, 127ರಿಂದ 152ರವರೆಗಿನ ಸಾನೆಟ್ಸ್ ಇದಾವಲ್ಲ, ಅಲ್ಲಿ ಟು ಎ ಮೆಲಿಗ್ನೆಂಟ್ ಬಟ್ ಫ್ಯಾಸಿನೇಟಿಂಗ್ ಡಾರ್ಕ್ ಲೇಡಿ. ಮೊದಲನೇ ಭಾಗದ ಪದ್ಯಗಳಲ್ಲಿ ಒಬ್ಬ ಸುಂದರ ಯುವಕ, ಒಬ್ಬ ಯಾರೋ ಫ್ರೆಂಡ್ ಬಗ್ಗೆ ಬರೆದಿದ್ದಾರೆ. 127ಇಂದ 152ವರೆಗಿನ ಪದ್ಯಗಳಲ್ಲಿ ಯಾರೋ ಗೊತ್ತಿಲ್ಲದ ಒಬ್ಬರು ಹೆಂಗಸಿನ ಬಗ್ಗೆ ಅವರು ಬರೆದಿದ್ದಾರೆ. ಬಹುಶಃ ಅವತ್ತಿನ ಇಂಗ್ಲೆಂಡಿನ ರಾಣಿ ಇರ್ಬೋದು. ಅದೇ ಡಾರ್ಕ್ ಲೇಡಿ ಅಂತ, ಅಲ್ಲಿ ಕಪ್ಪು ಸುಂದರಿ ಅಂತಿದೆ, ಅಲ್ಲಿ ಡಾರ್ಕ್ ಲೇಡಿ ಅಂದರೆ ಯಾರೋ ಗೊತ್ತಿಲ್ಲದೆ ಇರುವ ಸುಂದರಿ ಬಗ್ಗೆ ಅವರು ಬರೆದಿದ್ದಾರೆ. ಹೂಮ್ ದ ಪೊಯೆಟ್ ಲವ್ಸ್ ಇನ್ ಸ್ಪೈಟ್ ಆಫ್ ಹಿಮ್ಸೆಲ್ಫ್, ಅಂದರೆ ಆಕೆಯನ್ನು ಅವರು ಅಷ್ಟು ಪ್ರೀತಿಸಿದ್ರು, ಆಕೆಯನ್ನೇ ಕುರಿತು ಅಲ್ಲಿ ಬರೆದಿರಬಹುದು ಅಂತ. ನಿಯರ್ಲಿ ಆಲ್ ಆಫ್ ಶೇಕ್ಸ್ಪಿಯರ್ ಸಾನೆಟ್ಸ್ ಎಕ್ಸಮೈನ್ ದ ಇನ್ಎವಿಟಬಲ್ ಡಿಕೇ ಆಫ್ ಟೈಮ್. ಕಾಲವನ್ನು ಮೀರಿ ನಿಂತಿವೆ ಆತನ ಪದ್ಯಗಳು. ಸುಮಾರು ಶತಮಾನಗಳು ಕಳೆದೋಗಿದೆ ಶೇಕ್ಸ್ಪಿಯರ್ ಹುಟ್ಟಿ ಅಲ್ವಾ. 1500-600 ಇಸ್ವಿ ಅಂದರೆ ಈಗ ಎಷ್ಟು? ಸುಮಾರು 4-5 ಶತಮಾನಗಳು ಕಳೆದೋದ್ರು. ಶೇಕ್ಸ್ಪಿಯರ್ ಬರವಣಿಗೆ ಇವತ್ತಿಗೂ ಶ್ರೇಷ್ಠ. ಅಂದರೆ ಕಾಲವನ್ನು ಮೀರಿ ನಿಂತಿವೆ, ಕಾಲದ ಪರೀಕ್ಷೆಯನ್ನು ಗೆದ್ದಿವೆ ಅವು ಅಂತ. ಎಷ್ಟು ನೋಡಿ, ಅದನ್ನೇ ಹೇಳ್ತಾರೆ ನೋಡಿ ಅಲ್ಲಿ. ಶೇಕ್ಸ್ಪಿಯರ್ ಸಾನೆಟ್ಸ್ ಎಕ್ಸಮೈನ್ ಇನ್ ದ ಇನ್ಎವಿಟಬಲ್ ಡಿಕೇ ಆಫ್ ಟೈಮ್. ಕಾಲ ಮಾಸಿದರು, ಕಾಲ ಕಳೆದರು, ಅದನ್ನು ಮೀರಿ ನಿಂತವೆ, ಆ ಪರೀಕ್ಷೆಯಲ್ಲಿ ಗೆದ್ದಿವೆ ಅವು ಅಂತ. ಆ್ಯಂಡ್ ದ ಇಮ್ಮಾರ್ಟಲೈಸೇಷನ್ ಆಫ್ ಬ್ಯೂಟಿ ಆ್ಯಂಡ್ ಲವ್ ಇನ್ ಪೊಯೆಟ್ರಿ. ಅವರ ಪದ್ಯಗಳಲ್ಲಿ ಮಕ್ಕಳಲ್ಲಿ ಕೇಳಿ, ಮಾರ್ಟಲೈಸೇಷನ್ ಅಂದರೆ ಸಾವು, ಎಂಡಿಂಗ್ ಇರುವಂಥದ್ದು ಮಾರ್ಟಲೈಸೇಷನ್. ಇಮ್ಮಾರ್ಟಲೈಸೇಷನ್ ಅಂದರೆ ಶಾಶ್ವತವಾದದ್ದು, ಚಿರಂಜೀವಿಯಾಗಿರೋದು, ಸಾವೇ ಇಲ್ಲದೆ ಇರೋದು. ನೋ ಡೆತ್, ಇಟ್ ಈಸ್ ಪರ್ಮನೆಂಟ್ ಅಂತ. ಅವರು ಪ್ರೀತಿ ಮತ್ತು ಸೌಂದರ್ಯವನ್ನು ಶಾಶ್ವತಗೊಳಿಸಿದ್ದಾರೆ. ಆ ರೀತಿ ವಿಷಯಗಳನ್ನು ಆ ಪದ್ಯಗಳಲ್ಲಿ ಅವರು ಹೇಳಿದ್ದಾರೆ ಅಂತ. ನಿಜವಾದ ಪ್ರೀತಿಗೆ ಸಾವಿಲ್ಲ ಅಂತಾರೆ ನೋಡಿ. ನಿಜವಾಗಲೂ ನಿಜವಾದ ಸೌಂದರ್ಯಕ್ಕೆ ಸಾವಿಲ್ಲ. ದೇಹ ಸತ್ತೋಗ್ಬೋದು, ನಾವು ಮಾಡಿರೋ ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್, ಒಳ್ಳೆಯ ಚಿಂತನೆಗಳು, ಒಳ್ಳೆಯ ವಿಷಯಗಳು ಸಾಯ್ತವ. ಗಾಂಧೀಜಿ, ಅಂಬೇಡ್ಕರ್ ಅವರ ವಿಚಾರಗಳು ಸತ್ತೋಗಿದ್ದಾವ? ಇವತ್ತಿಗೂ ಜೀವಂತ. ಇವತ್ತು ನೆನಪು ಮಾಡ್ಕೊತೀವಿ ಅವ್ರನ್ನ ಅಲ್ವಾ. ಬಟ್ ಬಾಡಿ ಈಸ್ ಡೆತ್, ಎಂಡ್ ಆಫ್ ಬಾಡಿ, ಬಟ್ ನೋ ಎಂಡ್ ಆಫ್ ಸೌಲ್, ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್. ಅದನ್ನೇ ಬ್ಯೂಟಿ ಪೋಯಮಲ್ಲಿ ನಾವು ಕೇಳಿದ್ದು ಅಲ್ವಾ. ಸೊ ಹೀಗೆ ಇವರು ಪೊಯೆಟ್ ವಿಲಿಯಂ ಶೇಕ್ಸ್ಪಿಯರ್ ಅವರು ಇಮ್ಮಾರ್ಟಲೈಸೇಷನ್ ಆಫ್ ಬ್ಯೂಟಿ ಆ್ಯಂಡ್ ಲವ್ ಇನ್ ಪೊಯೆಟ್ರಿ, ಕವಿತೆಯಲ್ಲಿ ಅವರು ಸೌಂದರ್ಯ, ಬ್ಯೂಟಿ ಆ್ಯಂಡ್ ಲವ್ವನ್ನು, ಪ್ರೀತಿಯನ್ನು ಶಾಶ್ವತವಾಗಿ, ಇವೆಲ್ಲ ಪರ್ಮನೆಂಟ್ ಆಗಿರುವಂಥವು ಅಂತ ಹೇಳಿದ್ದಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿಫೋರ್ ಯು ರೀಡ್ ದಿ ಪೊಯಮ್, ಹಿಯರ್ ಈಸ್ ಆ್ಯನ್ ಆ್ಯಕ್ಟಿವಿಟಿ. ಏನು ಆ್ಯಕ್ಟಿವಿಟಿ ಇದೆ ನೋಡೋಣ. ಇಮ್ಯಾಜಿನ್ ಯು ಹ್ಯಾವ್ ಲೆಂಟ್ ಸಮ್ ಮನಿ ಟು ಯುವರ್ ಫ್ರೆಂಡ್. ನಿಮ್ಮ ಫ್ರೆಂಡಿಗೆ ನೀವು ಸ್ವಲ್ಪ ಹಣವನ್ನು ಸಾಲವಾಗಿ ಕೊಟ್ಟಿದ್ದೀರಿ ಎಂದು ಭಾವಿಸಿಕೊಳ್ಳಿ. ಇಮ್ಯಾಜಿನ್ ಯು ಹ್ಯಾವ್ ಲೆಂಟ್ ಅಂದರೆ ಸಾಲ ಕೊಟ್ಟಿರೋದು. ಸಮ್ ಮನಿ ಟು ಯುವರ್ ಫ್ರೆಂಡ್. ಶಿ ಆರ್ ಹಿ ಡಸಂಟ್ ರಿಟರ್ನ್ ಇಟ್ ವೆನ್ ಯು ಆರ್ ರಿಯಲಿ ಇನ್ ನೀಡ್ ಆಫ್ ಇಟ್. ನಿಮಗೆ ತುಂಬ ಅಗತ್ಯ ಇದ್ದಾಗ ಆ ಹಣವನ್ನು ಅವರು ವಾಪಸ್ ಕೊಡೋದಿಲ್ಲ. ಓಕೆ, ವಾಟ್ ವುಡ್ ಯು ಡೂ? ಆವಾಗ ನೀವು ಏನು ಮಾಡ್ತೀರಿ? ಸೊ ಇಲ್ಲಿ ಪ್ರಾಬಬಿಲಿಟಿ ಆನ್ಸರ್ಸ್ಗಳು, ಸಂಭವನೀಯ ಆನ್ಸರ್ಸ್ಗಳು, ನಿಮ್ಮ ರಿಯಾಕ್ಷನ್ಸ್ ಏನಿರ್ಬೋದು ಆ ಟೈಮಲ್ಲಿ ಅಂದರೆ, ಐ ವುಡ್ ಅನ್ನೋ ಇದು ಸೆಂಟೆನ್ಸಿನ ಬಿಗಿನಿಂಗ್ ಮಾಡಿ ವಾಕ್ಯವನ್ನು ಪ್ರಾರಂಭಿಸುವುದು ಹೀಗೆ, ಐ ವುಡ್ ಅಂತ. ಅದಕ್ಕೆ ನೀವು ಈ ಮುಂದಿನ ಪಾಯಿಂಟ್ಸ್ಗಳನ್ನು ಬರಿಬೋದು. ಏನು? ಫರ್ಗಿವ್ ಹಿಮ್ ಆರ್ ಹರ್, ಅವನನ್ನು ಅಥವಾ ಅವಳನ್ನು ನೀವು ಕ್ಷಮಿಸ್ತೀರಾ.
ಕ್ಷಮಿಸ್ತೀವಿ ಅನ್ನೋದಾದರೆ ಐ ವುಡ್ ಫರ್ಗಿವ್ ಹಿಮ್ ಅಥವಾ ಐ ವುಡ್ ಫರ್ಗಿವ್ ಹರ್ ಅಂತ ಬರಿಬೋದು. ಆಮೇಲೆ ಐ ವುಡ್ ಪನಿಷ್ ಹಿಮ್ ಆರ್ ಹರ್ ಅಥವಾ ಶಿಕ್ಷಿಸ್ತೀರಾ. ನೆಕ್ಸ್ಟ್ ಐ ವುಡ್ ಇಗ್ನೋರ್ ಹಿಮ್ ಆರ್ ಐ ವುಡ್ ಇಗ್ನೋರ್ ಹರ್, ಅದನ್ನು ನೀವು ಪರಿಗಣಿಸೋದಿಲ್ವಾ, ನಿರ್ಲಕ್ಷಿಸುತ್ತೀರಾ. ಇಗ್ನೋರ್ ಅಂದರೆ ನಿರ್ಲಕ್ಷಿಸುವುದು. ಆಮೇಲೆ ಐ ವುಡ್ ಪಿಟಿ ಹಿಮ್ ಅಥವಾ ಐ ವುಡ್ ಪಿಟಿ ಹರ್, ಅವಳ ಬಗ್ಗೆ ಅಥವಾ ಆತನ ಬಗ್ಗೆ ಕನಿಕರವನ್ನು ತೋರಿಸ್ತೀರಾ. ಪಿಟಿ ಅಂದರೆ ಕರುಣೆ. ಆಮೇಲೆ ಐ ವುಡ್ ಸಿಂಪತೈಸ್ ವಿತ್ ಹಿಮ್ ಆರ್ ಹರ್, ಅವನೊಟ್ಟಿಗೆ ಅಥವಾ ಅವಳೊಟ್ಟಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೀರಾ. ಅನುಕಂಪ, ಸಿಂಪತೈಸ್ ಅಂದರೆ. ಇನ್ನು ಎಫಲ್ಲಿ ಎನಿ ಅದರ್, ಇವುಗಳಲ್ಲದೆ ಬೇರೆ ಏನಾದರೂ ನಿಮ್ಮ ಇಮ್ಯಾಜಿನೇಷನಲ್ಲಿ ಬಂದರೆ, ಇದು ಹೊರತುಪಡಿಸಿ ಬೇರೆ ಏನಾದರೂ ನಿಮಗನ್ನಿಸಿದರೆ ಅದನ್ನು ಇಲ್ಲಿ ಬರಿಬೋದು. ಎನಿ ಅದರ್ ಅಂತ ಕೊಟ್ಟಿದ್ದಾರೆ. ಸೇ 1 or 2 lines ಅಬೌಟ್ ಯುವರ್ ಡಿಸಿಷನ್. 1 or 2 lines ಅಬೌಟ್ ಯುವರ್ ಡಿಸಿಷನ್, ನಿಮ್ಮ ನಿರ್ಧಾರ ಬಗ್ಗೆ 1-2 ವಾಕ್ಯಗಳಲ್ಲಿ ಲೈನಲ್ಲಿ ಬರೆಯಿರಿ ಅಂತಿದೆ. ಸೊ ವೆನ್ ಯು ಗೆಟ್ ಫ್ರೀ ಟೈಮ್ ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ ಟಾಸ್ಕ್ ಆ್ಯಂಡ್ ಸೆಂಡ್ ಇಟ್ ಟು ಮೀ through WhatsApp, or when I come to this spot you can show it to me that. Okay, next ಆಮೇಲೆ ಮಕ್ಕಳೇ, ಬಿಫೋರ್ ಯು ರೀಡ್ ಅಲ್ಲಿ ಆ್ಯಕ್ಟಿವಿಟಿ 2 ನೋಡೋಣ. ಯು ಹ್ಯಾವ್ ರೆಡ್ ದ ಲೆಸನ್ ದೆರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ಈಗಾಗಲೇ ಸೆಕೆಂಡ್ ಯೂನಿಟಲ್ಲಿ ದೆರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ ಅನ್ನೋ ಪಾಠವನ್ನು ನೀವು ಓದಿದ್ದೀರಿ. You have read the lesson, there is a girl by the tracks. Hope you have enjoyed the story. ಆ ಕಥೆಯನ್ನು ನೀವು ಎಂಜಾಯ್ ಮಾಡಿದಿರಿ ಅಂತ ಅಂದ್ಕೊಂಡು, which quality of ಬಾಳೇಶ್ವರ್ strikes you as great. ಬಾಳೇಶ್ವರನಲ್ಲಿ ಯಾವ ಗುಣ ನಿಮಗೆ ತುಂಬ ಪ್ರಭಾವವನ್ನು ಬೀರುತ್ತೆ, ಯಾವ ಗುಣ ನಿಮಗೆ ಇಷ್ಟ ಆಗುತ್ತೆ ಬಾಳೇಶ್ವರ್ನಲ್ಲಿ. ವಿಚ್ ಕ್ವಾಲಿಟಿ do you like in Baleshwar? Discuss with your friends. Here is an extract from the play The Merchant of Venice. ಈ ಪದ್ಯ ಏನು ದಿ ಕ್ವಾಲಿಟಿ ಆಫ್ ಮರ್ಸಿ ಪದ್ಯ ಇದೆಯಲ್ಲ ಮಕ್ಕಳೇ, ಇದು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂಥ ಒಂದು ತುಂಬ ಫೇಮಸ್ ಡ್ರಾಮಾ ಇದೆ, ನಾಟಕ ಇದೆ, ದಿ ಮರ್ಚೆಂಟ್ ಆಫ್ ವೆನಿಸ್ ಅಂತ. ವೆನಿಸ್ ನಗರದ ವ್ಯಾಪಾರಿ ಅಂತ ಇದೆ. ಆ ನಾಟಕದಿಂದ ಆಯ್ದುಕೊಳ್ಳಲಾದಂತಹ ಒಂದು ಚಿಕ್ಕ ಪದ್ಯ ಇದು. ಓಕೆ, ಇಟ್ ಈಸ್ ಎನ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಪ್ಲೇ ದ ಮರ್ಚೆಂಟ್ ಆಫ್ ವೆನಿಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಆ ಮರ್ಚೆಂಟ್ ಆಫ್ ವೆನಿಸ್ ಕಥೆಯಲ್ಲಿ ಪೋರ್ಷಿಯಾ ಅನ್ನುವ ಒಂದು ಪಾತ್ರಧಾರಿ ಹೆಣ್ಣಿನ ಪಾತ್ರಧಾರಿ ಪೋರ್ಷಿಯಾ ಅನ್ನುವಂಥ ಒಬ್ಬಳು ಸುಂದರಿ ಇದ್ದಾಳೆ. ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ಸ್ ಇನ್ ದ ಪ್ಲೇ, ನಾಟಕಗಳಲ್ಲಿ ಪ್ರಮುಖವಾದ ಪಾತ್ರಗಳಲ್ಲಿ ಇದು ಕೂಡ ಒಂದು, ಪೋರ್ಷಿಯಾ ಪಾತ್ರ. ಆರ್ಗ್ಯೂಸ್ ವೈ ಮರ್ಸಿ ಈಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಆಲ್. ಅವಳು ಕೋರ್ಟಿನಲ್ಲಿ, ಪೋರ್ಷಿಯಾ ಅನ್ನುವ ಹುಡುಗಿ ಅಥವಾ ಸ್ತ್ರೀ ಕೋರ್ಟಿನಲ್ಲಿ ಲಾಯರ್ ಆಗಿ ಕೋರ್ಟ್ನಲ್ಲಿ ವಾದ ಮಾಡುವಾಗ ಯಾಕೆ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾಳೆ. ವೈ ಪೋರ್ಷಿಯಾ ವಾಸ್ ಆರ್ಗ್ಯೂಯಿಂಗ್ ಇನ್ ದಿ ಕೋರ್ಟ್ ಮೀನ್ಸ್ ಪೋರ್ಷಿಯಾ ಮ್ಯಾರಿಡ್ ಬೆಸಾನಿಯೋ. ಇನ್ ದಟ್ ಡ್ರಾಮಾ ಬೆಸಾನಿಯೋ ಆ್ಯಂಡ್ ಆಂಟೋನಿಯೋ ವರ್ 2 good friends. ಬೆಸಾನಿಯೋ married Portia. Antonio was very close friend and merchant and very close friend to Bassanio. When Bassanio decided to marry Portia, Antonio helped him to go to the city Belmont. In the city of Belmont, Portia
In the Belmont city, Bassanio married Portia only with the assistance and the great help of his close friend Antonio. Antonio was a very rich merchant of Venice. So, in order to, but once it so happened, Antonio was fixed in a problem by his enemy Shylock. Shylock was waiting for a chance to kill Antonio because he borrowed money in the same Venice city. Another merchant was there. His name was Shylock. Shylock was very, very cruel man. He was he was uh, he was against to Antonio. Always he was waiting for a chance to kill Antonio because he was a very good competitor. But Shylock was a very wicked man. He wanted to take revenge on Antonio. So he was waiting for an opportunity. One day, Antonio was in a problem. He had a financial problem. At the same time, his close friend Bassanio went to him seeking help, financial help, because Bassanio decided to go to Belmont to marry the beautiful rich lady Portia. So, for the sake of friendship, Antonio went to his enemy, Shylock, and asked and got the finance and borrowed the loan of 10,000 ducats. He borrowed money from him on certain condition. Waiting for this opportunity, Shylock forced him to sign on an ugly deed, a, an ugly agreement bond. He forced him to sign. Antonio had hope. He invested lot of money on foreign trade. His ships had to return from the foreign business. He had hope within 1 month that all investment of ships trading will be returned soon, and he would have get lot of profit from that, and hope he could return the loan amount to Shylock. So, for the sake of friendship with the Bassanio, Antonio signed on the bond. But later, after Bassanio married Portia, Antonio heard a terrible news that all his ships were wrecked and ruined in the sea. So he was in a terrible loss. He had a great loss. He couldn't return the money to his enemy Shylock within the certain time. So Shylock now went to the court seeking justice according to the agreement bond. What's in the agreement? In the agreement, it was written, when Antonio couldn't return the money within certain time, Shylock will have the freedom to cut a pound of flesh from any part of Antonio's body. This was a very, very, very cruel
agreement. So, as I already told you, Shylock was a very adamant and very cruel person. He was waiting for a chance to kill Antonio. This is the only way for him. Through law, he could spoil, he could finish Antonio. No more. So he went to the court. At the same time, he sent letters to his close friend Bassanio, who was in Belmont with his lady Portia. Portia heard about this horrible news that Bassanio's friend Antonio was in great trouble. So, being a good lady, she decided to come to Venice and come to the court to save the life of Antonio, her husband's friend. So, in this poem, my dear students, in this poem, you are going to be witnessed how Portia argued in the court. She is talking about the quality of mercy. The quality of mercy, ದಯೆಯ ಗುಣ ಎಂಥದ್ದು, ದಯೆಯ ಸ್ವಭಾವ ಎಂಥದ್ದು, ದಯೆ ಅನ್ನುವುದು ಮನುಷ್ಯನಿಗೆ ಯಾಕೆ ಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಮನಮುಟ್ಟುವಂತೆ ಅವಳು ಕೋರ್ಟಲ್ಲಿ ವಾದವನ್ನು ಮಂಡಿಸೋದಕ್ಕೆ ಕೋರ್ಟಿಗೆ ಬರ್ತಾಳೆ. ಆ ಕೋರ್ಟಲ್ಲಿ ಯಾವ ರೀತಿ ವಾದ ಮಾಡಿದ್ಲು? ತನ್ನ ಸ್ನೇಹಿತನ ತನ್ನ ಗಂಡ ಬೆಸಾನಿಯೋನ ಸ್ನೇಹಿತನಾದಂತಹ ಆಂಟೋನಿಯೋ ಪ್ರಾಣವನ್ನು ಹೇಗೆ ಅವಳು ಕಾಪಾಡ್ತಾಳೆ, ದ್ವೇಷ ತೀರಿಸ್ಕೊಳ್ಳಿಕ್ಕೆ ಬಂದಂಥ ಅಥವಾ ತನ್ನ ಶತ್ರುವಾದ ಆಂಟೋನಿಯನ್ನ ಕೊಲ್ಲೋದಕ್ಕೆ ಬಂದಂತಹ ಶೈಲಾಕನಿಗೆ ಹೇಗೆ ಪಾಠ ಕಳಿಸ್ತಾಳೆ ಅನ್ನೋದು ಬಹಳ ಬ್ಯೂಟಿಫುಲ್ಲಾಗಿ ಶೇಕ್ಸ್ಪಿಯರ್ ಅವರು ಆ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ಅದರ ಒಂದು ಸ್ಯಾಂಪಲ್ಲಾಗಿ ಅಲ್ಲಿ ಬರುವ ಒಂದು ಪದ್ಯದ ಸಾಲುಗಳು ನಿಮಗೆ ಇಲ್ಲಿ ಒಂದು ಪದ್ಯವಾಗಿ ಇಟ್ಟಿದ್ದಾರೆ. ಅದನ್ನು ಈಗ ಮುಂದೆ ನೋಡೋಣ ಮಕ್ಕಳೇ. ಎಲ್ಲ ಗುಣಗಳಿಗಿಂತ ದಯೆಯೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಮರ್ಸಿ ಈಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಆಲ್ ಅಂತ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಗ್ಲಾಸರಿಯಲ್ಲಿ ಒಂದಷ್ಟು ವರ್ಡ್ಸ್ಗಳಿವೆ, ನೋಡೋಣ. ಸ್ಟ್ರೈನ್ಡ್ ಅಂದರೆ ಫೋರ್ಸ್ಡ್ ಅಥವಾ ಕಾಂಪೆಲ್ಡ್, ಬಲವಂತ ಅಂತ ಅರ್ಥ. ಒತ್ತಾಯ ಅಥವಾ ಬಲವಂತ, ಸ್ಟ್ರೈನ್ಡ್, ಫೋರ್ಸ್ ಅನ್ನುವ ಅರ್ಥ. ನೆಕ್ಸ್ಟ್ ಡ್ರಾಪೆತ್ ಅಂದರೆ ಡ್ರಾಪ್ಸ್, ಬೀಳುವುದು. ಡ್ರಾಪೆತ್ ಅಂತ ಹೇಳಿದ್ರೆ ಡ್ರಾಪ್ಸ್. ನೆಕ್ಸ್ಟು ಬ್ಲೆಸ್ಡ್ ಅಂದರೆ ಬ್ಲೆಸ್ಡ್, ಆಶೀರ್ವದಿಸಲ್ಪಡುವುದು, ಒಳ್ಳೆಯದಾಗುವುದು. ಬ್ಲೆಸ್ಡ್ ಅಂದರೆ ಒಳ್ಳೆಯದಾಗುವುದು, ಆಶೀರ್ವದಿಸಲ್ಪಡುವುದು. ನೆಕ್ಸ್ಟ್ ವರ್ಡ್ ಸೆಪ್ಟ್ರೆ ಅಥವಾ ಸೆಪ್ಟಾ ಅಂದರೆ ಡೆಕೋರೇಟೆಡ್ ಆ್ಯಂಡ್ ಕ್ಯಾರಿಡ್ ಬೈ ಎ ಕಿಂಗ್. A decorated rod carried by a king or a queen as a symbol of power. ಹಾಗಂದರೆ ರಾಜದಂಡ ಅನ್ನುವ ಅರ್ಥ. ಸೆಪ್ಟ್ರೆ ಅಥವಾ ಸೆಪ್ಟಾ ಅಂದರೆ ರಾಜದಂಡ. ನೆಕ್ಸ್ಟ್ ಟೆಂಪರಲ್ ಅಂದರೆ ವರ್ಲ್ಡ್ಲಿ ಪವರ್, ಪ್ರಾಪಂಚಿಕ ಶಕ್ತಿ, ಪ್ರಾಪಂಚಿಕ ಸುಖ, ಐಹಿಕ ಸುಖ ಅಂತೀವಲ್ಲ ಹಾಗೆ. ಟೆಂಪರಲ್ ಪವರ್ ಅಂದರೆ ವರ್ಲ್ಡ್ಲಿ ಪವರ್ ಅಂದರೆ ಶಾಶ್ವತವಾದದ್ದಲ್ಲ, ತಾತ್ಕಾಲಿಕವಾದದ್ದು, ಕ್ಷಣಿಕವಾದದ್ದು ಅನ್ನುವ ಅರ್ಥ. ಟೆಂಪರಲ್ ಮೀನ್ಸ್ ಟೆಂಪ್ರರಿ ಅಂತ ತಿಳ್ಕೊಬೋದು. ಆ್ಯಟಿಟ್ಯೂಡ್ ಅಂದರೆ ವ್ಯೂ ಪಾಯಿಂಟ್ ಅಂದರೆ ಸ್ವಭಾವ, ಮನೋಧರ್ಮ. ಮೆಜೆಸ್ಟಿ ಅಂದರೆ
ರಾಯಲ್ ಪವರ್, ರಾಜ್ಯಾಧಿಕಾರ, ರಾಜನ ಅಧಿಕಾರ ಅಂತ. ಮೆಜೆಸ್ಟಿ, ಯುವರ್ ಮೆಜೆಸ್ಟಿ ಅಂದರೆ ಮಹಾಪ್ರಭುಗಳೇ ಅಂತೀವಲ್ಲ ಹಾಗೆ. ಡತ್ ಅಂದರೆ ಡಸ್ ಅಂತ. ಡತ್ ಅಂದರೆ ಡಸ್ ಅಂತ. ಹೌದು, ಓಲ್ಡ್ ಇಂಗ್ಲೀಷ್ ಪದ ಡತ್ ಅಂತ ಬಳಸ್ತಾಯಿದ್ರು, ಈಗ ಅದನ್ನು ಡಸ್ ಅಂತ ಬಳಸ್ತೀವಿ, ಮಾಡುವುದು. ಡ್ರೆಡ್ ಅಂದರೆ ಥ್ರೆಟ್. ಥ್ರೆಟ್ ಅಂದರೆ ಭಯ, ಡ್ರೆಡ್ಗೆ ಥ್ರೆಟ್. ನೆಕ್ಸ್ಟ್ ಎಂಥ್ರೋನ್ಡ್. ಎಂಥ್ರೋನ್ಡ್ ಅಂದರೆ ಸೀಟೆಡ್, ಕುಳಿತಿರುವ, ಸಿಂಹಾಸನಾರೂಢ, ಎಂಥ್ರೋನ್ಡ್ ಅಂದರೆ. ಆಮೇಲೆ ಎಟ್ರಿಬ್ಯೂಟ್. ಎಟ್ರಿಬ್ಯೂಟ್ ಅಂದರೆ ಕ್ವಾಲಿಟಿ ಅಥವಾ ಕ್ಯಾರೆಕ್ಟರ್, ಗುಣ ಅಥವಾ ಸ್ವಭಾವ ಅಂತ. ಎಟ್ರಿಬ್ಯೂಟ್ ಅಂದರೆ ಗುಣ ಅಥವಾ ಸ್ವಭಾವ. ನೆಕ್ಸ್ಟ್ ಲೈಕೆಸ್ಟ್ ಗಾಡ್ಸ್. ಲೈಕೆಸ್ಟ್ ಗಾಡ್ಸ್ ಅಂದರೆ ಲೈಕ್ ದಟ್ ಆಫ್ ಗಾಡ್, ದೇವರಂತಹ, ದೇವರ ಗುಣ, ಲೈಕ್ ದಟ್ ಆಫ್ ಗಾಡ್. ನೆಕ್ಸ್ಟ್ ಸೀಸನ್ಸ್. ಸೀಸನ್ಸ್ ಅಂದರೆ ಟೆಂಪರ್ಸ್. ಸೀಸನ್ಸ್ ಅಂದರೆ ಟೆಂಪರ್ಸ್. ಟೆಂಪರ್ಸ್ ಅಂದರೆ ಉದ್ವಿಗ್ನತೆ, ಮನೋಭಾವ ಅನ್ನುವ ಅರ್ಥವನ್ನು ಕೊಡುತ್ತೆ. ಎನ್ನೋಬಲ್ಸ್ ಅಂದರೆ ಮೇಕ್ ಸಮಥಿಂಗ್ ನೋಬಲ್, ಉತ್ತಮಗೊಳಿಸುವುದು, ಅತ್ಯುತ್ತಮಗೊಳಿಸುವುದು, ಶ್ರೇಷ್ಠವಾಗಿಸುವುದು ಅಂತ. ಎನ್ನೋಬಲ್ಸ್, ಮೇಕ್ ಸಮಥಿಂಗ್ ನೋಬಲ್. ಲೆಟ್ ಅಸ್ ಕಮ್ ಟು ದಿ ಪೋಯಮ್. ಯು ಸಿ ಸ್ಟ್ಯಾನ್ಸಾ 1, ಮೊದಲನೇ ಸ್ಟ್ಯಾನ್ಸಾ ನೋಡ್ಕೊಳ್ಳಿ. ದಿ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪೆತ್ ಆಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವನ್. ಅಪಾನ್ ದ ಪ್ಲೇಸ್ ಬೆನೆತ್ it is twice blessed. It blesseth him that gives and him that takes. 'Tis mightiest in the mightiest it becomes. So what William Shakespeare the poet says in the first stanza. ಫಸ್ಟ್ ಸ್ಟ್ಯಾನ್ಸದಲ್ಲಿ ಪೊಯೆಟ್ ಏನು ಹೇಳ್ತಾರೆ ಅಂದರೆ, ದಿ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್. ನಾವು ಒಬ್ಬರಿಗೆ ತೋರಿಸುವ ದಯೆ ಇದೆಯಲ್ಲ, ಯಾರೋ ಅಸಹಾಯಕರಿಗೆ ದಯೆ ತೋರಿಸ್ತೀವಲ್ಲ, ಆ ಮರ್ಸಿ ಗುಣ, ಸಹಾಯ ಮಾಡೋ ಗುಣ ಇದೆಯಲ್ಲ, ದಯೆ, ಅದರ ಸ್ವಭಾವ ಎಂಥದ್ದು ಅಂತ ಅಂದರೆ, ಇಟ್ ಈಸ್ ನಾಟ್ ಸ್ಟ್ರೈನ್ಡ್, ಅದು ಬಲವಂತದ್ದಲ್ಲ. ಸ್ಟ್ರೈನ್ ಆಯಿತು ನಮಗೆ ಅಂದರೆ ಬಲವಂತ ಆಯಿತು, ಫೋರ್ಸ್ ಆಯಿತು ಅಂತಲ್ವಾ, ಸ್ಟ್ರೈನ್ ಅಲ್ಲ. ಇಟ್ ಈಸ್ ನಾಟ್ ಬೈ ಫೋರ್ಸ್. ನಾವೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಯಾರೋ ಹೇಳಿ ನಾವು ಸಹಾಯ ಮಾಡಬಾರ್ದು. ಓಕೆ, ನಮ್ಮಲ್ಲಿ ಬರಬೇಕಲ್ಲ ವಿಷಯ. ಇಟ್ ಶುಡ್ ಕಮ್ ಔಟ್ ಫ್ರಮ್ ಅವರ್ ಸೆಲ್ಸ್, ಇಟ್ ಶುಡ್ ಕಮ್ ಔಟ್ ಫ್ರಮ್ ಅಸ್ ನ್ಯಾಚುರಲಿ. ಸಹಾಯ ಮಾಡುವ ಗುಣ ನ್ಯಾಚುರಲ್ ಆಗಿರ್ಬೇಕು. ಯಾವುದೋ ಸಿನಿಮಾ ನೋಡಿಕೊಂಡು ಯಾರೋ ಹೇಳಿದ್ರು ಅಂತ ಅಲ್ಲ. ಸಹಾಯ ಮಾಡಿದ್ರೆ ನಿಮ್ಮದೆಲ್ಲವನ್ನು ಕೊಟ್ಬಿಟ್ಟು ನೀವು ಭಿಕಾರಿಗಳಾಗಿ ಅಂತಲ್ಲ, ನೀವು ಭಿಕ್ಷೆ ಬೇಡೋರಾಗಿ ಅಲ್ಲ. ಯಾರೋ ಬೆಗ್ಗರ್ ಬರ್ತಾನೆ, ನಿಮ್ದೆಲ್ಲನೂ ಕೊಟ್ಬಿಟ್ಟು ನೀವು ಬೆಗ್ಗರಾಗಿ ಅಂತಲ್ಲ. ಫಸ್ಟ್ ನೀವು ಭದ್ರವಾಗಿ ಸ್ಟ್ರಾಂಗಾಗಿ ನಿಂತ್ಕೋಬೇಕು. ನೀವು ಸಹಾಯ ಮಾಡೋಂಗೆ ಆದಾಗ ಕೊಡಬೇಕು. ನಿಮ್ಮ ಅಪ್ಪ ಅಮ್ಮ ಮಾಡಿಟ್ಟಿರೋದು ನೀವು ಕೊಟ್ಬಿಟ್ಟು ನಾನು ಸಹಾಯ ಮಾಡಿದೆ ಅಂತ ಕ್ರೆಡಿಟ್ ತೊಗೊಂಬಿಟ್ರೆ ಅಲ್ವಾ, ನೀವು ಇಂಡಿಪೆಂಡೆಂಟಾಗಿ ದುಡಿದು ಬದುಕೋಂಗಿರ್ಬೇಕು. ಆವಾಗ ನೀವು ಹೆಲ್ಪ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್? ಅವ್ರು ಹೇಳ್ತಾರೆ ಪೊಯೆಟು, ದಿ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್. ಹೆಲ್ಪಿಂಗ್ ಮಾಡುವಂಥ ನೇಚರ್ ಇದೆಯಲ್ಲ, ಇದು ಇಟ್ ಈಸ್ ನಾಟ್ ಬೈ ಫೋರ್ಸ್, ಇಟ್ ಶುಡ್ ಕಮ್ ನ್ಯಾಚುರಲಿ, ಸಹಜವಾಗಿ ಬರಬೇಕು. ನೆಕ್ಸ್ಟು, ಇಟ್ ಡ್ರಾಪೆತ್ ಆಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವನ್. ಆ ಮರ್ಸಿ, ದಯೆ ತೋರಿಸೋ ಗುಣ ಹೇಗಿರಬೇಕು ಅಂದರೆ, ಇಟ್ ಶುಡ್ ಡ್ರಾಪ್ ಫ್ರಮ್ ಹೆವನ್, ಸ್ವರ್ಗದಿಂದ ಬೀಳುವ ತುಂತುರು ಮಳೆಯಂತೆ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಸೆಂಟೆನ್ಸ್. ಶೇಕ್ಸ್ಪಿಯರ್ ಅವ್ರನ್ನ ಭಾಳ ಬ್ಯೂಟಿಫುಲ್ ಪೊಯೆಟ್ ಅಂತ ಯಾಕೆ ಕರಿತೀವಿ ಅಂದರೆ, ಸಿ ಹೌ ವಾಟ್ ಲೈನ್ಸ್ ಹಿ ಹ್ಯಾಸ್ ಯೂಸ್. ಎಂಥ ಅದ್ಭುತವಾದ ಸಾಲನ್ನು ಅವರು ಬಳಸಿದ್ದಾರೆ ನೋಡಿ. ಅವ್ರು ಹೇಳ್ತಾರೆ, ಇಟ್ ಡ್ರಾಪೆತ್ ಅಂದರೆ ಡ್ರಾಪ್, ಬೀಳುವುದು. ಹೇಗೆ? ಆ್ಯಸ್ ದಿ ಜೆಂಟಲ್ ರೈನ್, ಮಳೆ ಥರ. ಎಂಥ ಮಳೆ? ಜೆಂಟಲ್ ರೈನ್, ಫೋರ್ಸ್ ರೈನ್ ಅಲ್ಲ, ಜೋರು ರಭಸದ ಹೆವಿ ರೈನ್ ಅಲ್ಲ, ಜೋರು ಮಳೆ ಅಲ್ಲ, ಆಲಿಕಲ್ಲೆಲ್ಲ ಬೀಳ್ತಾವಲ್ಲ ಆ ರೀತಿ ಮಳೆ ಅಲ್ಲ, ತುಂತುರು ಮಳೆ.
ಸೋನೆ ಮಳೆ ಅಂತೀವಲ್ಲ, ಜೆಂಟಲ್ ರೈನ್, ಸೋನೆ ಮಳೆ. ಸ್ವರ್ಗದಿಂದ ಬೀಳುವ ಸೋನೆಯ ಮಳೆಯಂತೆ ಅದೇ ತಾನಾಗಿ ಬರಬೇಕು. ದಯೆ ತೋರಿಸೋದು ಇನ್ನೊಬ್ಬರಿಗೆ ನಾವು ಆ ರೀತಿ ಇರಬೇಕು. ದ ಮರ್ಸಿ ವಿ ಶುಡ್ ಶೋ ಆನ್ ಸಂಬಡಿ, ಇಟ್ ಶುಡ್ ಕಮ್ ಲೈಕ್, ಇಟ್ ಶುಡ್ ಬಿ ಲೈಕ್ ದ ಜೆಂಟಲ್ ರೈನ್ ಫ್ರಮ್ ದ ಹೆವನ್. ಹೆವನ್ ಅಂದ್ರೇನು? ಸ್ವರ್ಗ. ಆಪೋಸಿಟ್ ವರ್ಡ್ ಅದಕ್ಕೆ ಹೆಲ್. ಹೆಲ್ ಅಂದರೆ ನರಕ. ಹಾಗಿರಬೇಕು ದಯ ಮಾಡೋ ಗುಣ. ನೆಕ್ಸ್ಟ್, ಅಪಾನ್ ದಿ ಪ್ಲೇಸ್ ಬೆನೆತ್ ಅಂದರೆ ಸ್ವರ್ಗದಿಂದ ಈ ನೆಲಕ್ಕೆ, ಅಪಾನ್ ದಿ ಪ್ಲೇಸ್ ಈ ಸ್ಥಳಕ್ಕೆ, ಬೆನೆತ್. ಬೆನೆತ್ ಅಂದರೆ ಕೆಳಗಿನ ಈ ಸ್ಥಳಕ್ಕೆ, ಸ್ವರ್ಗದಿಂದ ಕೆಳಗಿನ ಈ ಸ್ಥಳಕ್ಕೆ ಅಂತ. ಅಪಾನ್ ದ ಪ್ಲೇಸ್ ಬೆನೆತ್. ಬಿನೀತ್ ಅಂತಲೂ ಓದ್ತಾರೆ, ಬೆನೆತ್ ಅಂತಲೂ ಓದ್ತಾರೆ. ನೆಕ್ಸ್ಟ್, ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ನೋಡಿ ಎಷ್ಟು ಚೆನ್ನಾಗಿದೆ. ಟ್ವೈಸ್ ಅಂದರೆ ಎರಡು, ಟೂ ಅಂತ. ಇಟ್ ಈಸ್ ಟ್ವೈಸ್ ಬ್ಲೆಸ್. ಬ್ಲೆಸ್ ಅಂದ್ರೇನು? ಆಶೀರ್ವಾದ ಮಾಡೋದು, ಒಬ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳೋದು. ಈ ದಯೆ ತೋರಿಸೋ ಗುಣದಿಂದ ಎರಡು ಲಾಭಗಳಿವೆ ಅಂತ, ಇಬ್ಬರಿಗೆ ಬೆನಿಫಿಟ್ ಆಗುತ್ತೆ ಅಂತ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್ ಯಾರ್ಯಾರಿಗೆ ಅಂತ ಹೇಳ್ತಾರೆ? ಇಟ್ ಬ್ಲೆಸ್ಸತ್ ಹಿಮ್ ದಟ್ ಗಿವ್ಸ್. ಫಸ್ಟು ಒಳ್ಳೆಯದಾಗೋದು ಯಾರಿಗೆ ಗೊತ್ತಾ? ದಯೆ ತೋರಿಸೋದು. ನೀವು ಯಾರೋ ನಿರ್ಗತಿಕ ಅಸಹಾಯಕನಿಗೆ ನೀವು ದಯೆ ತೋರಿಸ್ತೀರಲ್ಲ, ಅವನಿಗಿಂತ ಮುಖ್ಯವಾಗಿ ನಿಮಗೆ ಮೊದಲು ಬೆನಿಫಿಟ್ ಆಗೋದು ಅಂತ ಕವಿ ಹೇಳೋದು. ಇಟ್ ಬ್ಲೆಸ್ಸತ್ ಹಿಮ್ ದಟ್ ಗಿವ್ಸ್. ಗಿವ್ಸ್ ಅಂದರೆ ಕೊಡುವವನು, ಗಿವರ್ ಅಂತ. ಗಿವ್. ಯಾರು ದಯೆ ತೋರಿಸ್ತಾನೋ ಆತನಿಗೆ ಮೊದಲು ಒಳ್ಳೆಯದಾಗತ್ತೆ. ಇಟ್ ಬ್ಲೆಸ್ಸತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್. ಟೇಕ್ಸ್ ಅಂದರೆ ರಿಸೀವರ್ ಅಂತ, ಸ್ವೀಕರಿಸ್ತ, ದಯೆಗೆ ಒಳಗಾಗ್ತಾನಲ್ಲ. ಯಾರೋ ಅಸಹಾಯಕರಿರ್ತಾನಲ್ಲ, ಎಲ್ಲೋ ಹೆಲ್ಪ್ಲೆಸ್ ಪರ್ಸನ್ ಇರ್ತಾನಲ್ಲ, ಆಮೇಲೆ ಅವನಿಗೆ ಒಳ್ಳೆಯದಾಗತ್ತೆ. ಹಾಗಾಗಿ ದಯೆ ಮಾಡುವ ಗುಣ ಇದ್ದರೆ ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಟೂ ಪರ್ಸನ್ಸ್ ಆರ್ ಬ್ಲೆಸ್ಡ್, ಟೂ ಪರ್ಸನ್ಸ್ ಆರ್ ಬೆನಿಫಿಟೆಡ್ ಬೈ ಶೋಯಿಂಗ್ ಮರ್ಸಿ. ದಯೆ ತೋರಿಸೋ ಗುಣದಿಂದ ಇಬ್ಬರಿಗೆ ಲಾಭ ಆಗುತ್ತೆ, ಇಬ್ಬರಿಗೂ ಒಳ್ಳೆಯದಾಗುತ್ತೆ. ಇಟ್ ಬೆನಿಫಿಟ್ಸ್ ಫಾರ್ ಬೋತ್ ಪೀಪಲ್, ಒನ್ ಹೂ ಗಿವ್ಸ್ ಆ್ಯಂಡ್ ಒನ್ ಹೂ ರಿಸೀವ್ಸ್, ಒನ್ ಹೂ ಟೇಕ್ಸ್, ಫಾರ್ ಬೋತ್. ಆಮೇಲೆ ಅಲ್ಲಿ ಟಿಸ್ ಅಂತ ಇದೆ. ಟಿಸ್ ಅಂದರೆ ಇಟ್ ಈಸ್ ಅಂತ ಅರ್ಥ. ಅದು ಹಳೆ ಇಂಗ್ಲೀಷ್ ಪದ ಅವರು ಎಲ್ಲ ಬಳಸೋದು. TIS ಇದೆ, ಇಟ್ ಈಸ್ ಅಂತ ತಿಳ್ಕೊಳ್ಳಿ. ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ಅಬ್ಬಾ ಎಷ್ಟು ಚೆನ್ನಾಗಿದೆ ನೋಡಿ ಪದ. ಶಕ್ತಿಶಾಲಿಗಳಲ್ಲಿ ಶಕ್ತಿಶಾಲಿ ಅಂತಿದು, ತುಂಬ ಪವರ್ಫುಲ್ ಅಂತೆ ದಯೆ ತೋರಿಸುವ ಗುಣ. ಯಾರೋ ಹೆಲ್ಪ್ಲೆಸ್ ಆಗಿರೋ ಜಗತ್ತಿನಲ್ಲಿ ಅಸಹಾಯಕರಿಗೆ ಸಹಾಯ ಮಾಡೋ ಗುಣ ಇದೆಯಲ್ಲ, ಭಾಳ ದೊಡ್ಡ ಶಕ್ತಿಶಾಲಿ ಅಂತೆ. ಜೀಸಸ್ ಯಾಕೆ ಭಾಳ ಗ್ರೇಟ್ ಆದರು? ಯೇಸು ಕ್ರಿಸ್ತ, ಭಗವಾನ್ ಬುದ್ಧ ಯಾಕೆ ಗ್ರೇಟ್ ಆದರು ಅಂದರೆ ಅವರೆಲ್ಲ ಮಹಾನ್ ದಯೆ ತೋರಿಸುವಂಥ ವ್ಯಕ್ತಿಗಳಾಗಿದ್ದರು. ಪ್ರೀತಿ, ಮಮತೆ, ವಾತ್ಸಲ್ಯ, ಸಮಾನತೆ, ಸೋದರತ್ವ ಇವೆಲ್ಲ ಬೋಧಿಸಿದಂಥವ್ರು ಅವರೆಲ್ಲ. ಭಗವಾನ್ ಬುದ್ಧ, ಜೀಸಸ್ ಕ್ರೈಸ್ಟ್ ಅಲ್ವಾ? ಜಗತ್ತೇ ಒಪ್ಕೊಂಡಿದೆ ಅವರನ್ನು, ಹೌದು ತಾನೆ? ಅದಕ್ಕೆ ಅವ್ರು ಹೇಳ್ತಾರೆ ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ಮೈಟಿಯೆಸ್ಟ್ ಅಂದರೆ ತುಂಬ ಪವರ್ಫುಲ್ ಅಂತ ಅರ್ಥ. ಮೈಟಿಯೆಸ್ಟ್ ಮೀನ್ಸ್ ವೆರಿ ಪವರ್ಫುಲ್, ವೆರಿ ಸ್ಟ್ರೆಂತ್ಫುಲ್ ಅಂತ. ಆಮೇಲೆ ಇಟ್ ಬಿಕಮ್ಸ್ ದಿ ಥ್ರೋನ್ಡ್ ಮಾನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಅದೆಂಥ ಶಕ್ತಿಶಾಲಿ ಆದದ್ದು ದಯೆ ಅನ್ನುವಂಥದ್ದು ಅಂದರೆ, ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದಟ್. ನೀವು ಆಶ್ಚರ್ಯ ಪಡ್ತೀರಿ. ಸಿಂಹಾಸನಾರೂಢ, ಮಾನಾರ್ಕ್ ಅಂದರೆ ಥ್ರೋನ್ಡ್ ಅಂದರೆ ಸಿಂಹಾಸನ ರೂಢ. ಥ್ರೋನ್ ಎರಡು ಅರ್ಥ ಇದೆ, ಎರಡು ಸ್ಪೆಲ್ಲಿಂಗು ಬೇರೆ ಬೇರೆ ಥರ ಬರುತ್ತೆ. ಥ್ರೋ ಅಂತೀವಲ್ಲ, THROW, ಥ್ರೋ, ಅದು ಹೆಸೆಯೋದು. THRONE ಇದೆಯಲ್ಲ, ಥ್ರೋನ್, ಸಿಂಹಾಸನ ಅಂತ.
ಥ್ರೋನ್ಡ್ ವರ್ಬ್ ಆಗಿದೆ, ಕ್ರಿಯಾಪದ ಆಗಿದೆ. ಇಟ್ ಇಸ್ ವರ್ಬ್ ಇಯರ್. ಥ್ರೋನ್ಡ್ ಮಾನಾರ್ಕ್. ಮಾನಾರ್ಕ್ ಅಂದರೆ ಕಿಂಗ್, ರಾಜ ಅಂತ. ಮಾನಾರ್ಕ್ ಅಂದ್ರೇನು? ರಾಜ. ಸಿಂಹಾಸನಾರೂಢ ರಾಜನನ್ನು ಕೂಡ ದಯೆ ಎನ್ನುವ ಗುಣ ಚೇಂಜ್ ಮಾಡುತ್ತೆ. ಏನು ಮಾಡುತ್ತೆ ನೋಡಿ, ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಕ್ರೌನ್ ಅಂದರೆ ಕಿರೀಟ, ಕ್ರೌನ್ ನೋಡಿ. ಆ ಪದ ಚೆನ್ನಾಗಿ ಬಳಸಿದ್ದಾರೆ. ಥ್ರೋನ್, ಮೊನಾರ್ಕ್, ಕ್ರೌನ್, ಎಷ್ಟು ಚೆನ್ನಾಗಿದೆ ನೋಡಿ. ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ರಾಜನನ್ನು ಆತ ಕೂತಿರುವ ಸಿಂಹಾಸನ, ಗೋಲ್ಡು ಡೈಮಂಡೆಲ್ಲ ಸೇರಿ ಮಾಡಿರುವ ಥ್ರೋನ್ ಅಂದರೆ ಸಿಂಹಾಸನಕ್ಕಿಂತ ಆತ ಹಾಕಿರುವಂತಹ ಕ್ರೌನ್, ಕಿರೀಟಕ್ಕಿಂತ ತುಂಬ ಶೈನಿಂಗ್ ಆಗಿ ಮಾಡುವಂಥದ್ದು ಆತನ ದಯಾಗುಣ ಮಾತ್ರ ಅಂತ. ಹಾಗಾಗಿ ಅದೆಷ್ಟು ಚೆನ್ನಾಗಿದೆ. ಇಟ್ ಬಿಕಮ್ಸ್ ದ ಥ್ರೋನ್ಡ್ ಮಾನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಸಿಂಹಾಸನಾರೂಢ ರಾಜನನ್ನು ಅವನ ಕಿರೀಟಕ್ಕಿಂತ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು ಯಾವ ಗುಣ ಅಂದರೆ ಅದು ಮರ್ಸಿ, ಕ್ವಾಲಿಟಿ ಆಫ್ ಮರ್ಸಿ. ಕ್ವಾಲಿಟಿ ಆಫ್ ಮರ್ಸಿ ಆ ರೀತಿ ಮಾಡುತ್ತೆ ಅಂತ ಪೊಯೆಟ್ಟು ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಹಿಸ್ ಸೆಪ್ಟಾ. ಅದನ್ನು ಸೆಪ್ಟ್ರೆ ಅಂತನಾದರೂ ಓದ್ಬೋದು, ಸೆಪ್ಟಾ ಅಂತನಾದರೂ ಓದ್ಬೋದು. ಹಿಸ್ ಸೆಪ್ಟಾ ಶೋಸ್ ದಿ ಫೋರ್ಸ್ ಆಫ್ ಟೆಂಪರಲ್ ಪವರ್. ಸೆಪ್ಟಾ ಅಂದರೆ ಆ್ಯನ್ ಐರನ್ ರಾಡ್ ಇನ್ ದ ಹ್ಯಾಂಡ್ ಆಫ್ ದಿ ಕಿಂಗ್. ರಾಜನ ದಂಡ ಅಂತ. ರಾಜ ತಾನು ರಾಜ ಅಂತ ಹೇಳ್ಕೊಳ್ಳೋದಕ್ಕೆ ಖಡ್ಗ ಇಟ್ಕೊಂಡಿರ್ತಾನಲ್ಲ. ರಾಜನ ನೋಡಿ ಭಯ ಪಡೋದು ಯಾಕೆ ಜನ ಅಂದರೆ ಮುಖ್ಯವಾಗಿ ಖಡ್ಗ ಇರುತ್ತೆ, ರಾಜದಂಡ ಇರುತ್ತೆ, ಅದು ಮೇಯ್ನು ಅಲ್ವಾ, ಮೇಯ್ನು. ಆದರೆ ಪೊಯೆಟ್ ಹೇಳ್ತಾರೆ, ದ ಪೊಯೆಟ್ ವಿಲಿಯಂ ಶೇಕ್ಸ್ಪಿಯರ್ ಸೇಸ್ ಹಿಯರ್ ಹಿಸ್ ಸೆಪ್ಟಾ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಟೆಂಪರಲ್ ಅಂದರೆ ಟೆಂಪ್ರರಿ ಅಂತ. ರಾಜನ ಕೈನಲ್ಲಿರುವ ರಾಜದಂಡ ಅಥವಾ ಖಡ್ಗ ಅದು ಟೆಂಪ್ರರಿ ಸ್ಟ್ರೆಂತ್, ಅದಷ್ಟೇ, ಶಾಶ್ವತವಾಗಿ ಜನರನ್ನು ಹೆದರಿಸುವ ಅಂಥದ್ದಲ್ಲ. ರಾಜನ ಹತ್ರ ಶಕ್ತಿ ಇರೋವರೆಗೂ ರಾಜನ ಕಂಡ್ರೆ ಎದುರ್ಕೊಳ್ತಾರೆ. ಆಮೇಲೆ ರಾಜಿಗೆ ಎದುರಬೇಕು ಅಂದರೆ ರಾಜನಲ್ಲಿ ಒಳ್ಳೆಯ ಗುಣ ಇದ್ದರೆ ಮಾತ್ರ ಎದುರ್ಕೊಳ್ಳೋದು ಅಲ್ವಾ. ಗಾಂಧೀಜಿ ಹತ್ರ ಏನು ಚಾಮುಂಡೇಶ್ವರಿ ಥರ 16 ಕೈಗಳಿದ್ವಾ, ಅಷ್ಟೊಂದು ಆಯುಧಗಳಿದ್ವಾ? ಬ್ರಿಟಿಷ್ರನ್ನ ಎದುರಾಕೊಂಡು ಹೋರಾಟ ಮಾಡಿದ್ರು ಅಂದರೆ ಗುಡ್ನೆಸ್, ಅದು ಬ್ಯೂಟಿ ಹೇಳಿದ್ನಲ್ಲ, ಅದು ಪವರ್ಫುಲ್ ಅಂತ ಹೇಳ್ತಾರೆ. ಸತ್ಯ, ಅಹಿಂಸೆ ಇವೆಲ್ಲ, ಟ್ರೂತ್ ಆ್ಯಂಡ್ ನಾನ್ ವಯಲೆನ್ಸ್ ವೆರಿ ಪವರ್ಫುಲ್ ವೆಪನ್ಸ್ ಅಂತ. ತುಂಬ ಪವರ್ಫುಲ್ ವೆಪನ್ಸ್ಗಳು. ನೀವೆಷ್ಟೇ ಹಠ ಮಾಡಿದ್ರು ನಿಮ್ಮ ತಂದೆ ತಾಯಿಗಳು ಕೇಳದೆ ಇದ್ದರೂ ನೀವು ಊಟ ಮಾಡದೆ ಕೂತ್ಬಿಟ್ಟಾಗ ಅಯ್ಯೋ ಪಾಪ ಅಂತ ಬರ್ತಾರೆ ನೋಡಿ. ನಿಮ್ಮ ಹತ್ರ ಶಕ್ತಿ ಇಲ್ಲ, ಆ ದಯೆ ತೋರಿಸೋಂಗೆ ಮಾಡಿಬಿಟ್ರಲ್ಲ ನೀವು, ಎಷ್ಟು ಪವರ್ಫುಲ್ ನೋಡಿ ಅದು ಅಲ್ವಾ. ಸೊ ದಟ್ ಈಸ್ ವೈ ವಿಲಿಯಂ ಶೇಕ್ಸ್ಪಿಯರ್ ಸೈಸ್ ಸೆಪ್ಟ್ರೆ, ರಾಜದಂಡ ಯಾವುದರ ಸಂಕೇತ? ಫೋರ್ಸ್ ಆಫ್ ಟೆಂಪರಲ್ ಪವರ್, ಟೆಂಪರವರಿ ಶಕ್ತಿಯ ಸಂಕೇತ ಅದು. ಇಟ್ ಈಸ್ ಅ ಸಿಂಬಲ್ ಆಫ್ ಟೆಂಪರರಿ ಪವರ್, ನಾಟ್ ಪರ್ಮನೆಂಟ್ ಪವರ್. ರಾಜದಂಡ ದ ಅಟ್ರಿಬ್ಯೂಟ್ ಟು ಆವ್ ಅಂಡ್ ಮೆಜೆಸ್ಟಿ. ಅದು ಯಾವ ಗುಣ? ರಾಜನಿಗೆ ಹೆದರಿಕೊಳ್ಳುವ ಅದನ್ನು ತೋರಿಸುತ್ತೆ, ಜನಗಳನ್ನು ಎದುರಿಸುತ್ತದು. ಸೆಪ್ಟ್ರೆ ಮೇಕ್ಸ್ ಪೀಪಲ್ ಟು ಫಿಯರ್, ಟು ಒಬೇ ದಿ ಲಾರ್ಡ್, ಒಬೇ ದ ಕಿಂಗ್ ವಿತ್ ಫಿಯರ್. ಭಯದಿಂದ ವರ್ತಿಸುವಂಗೆ ಮಾಡುತ್ತೆ. ವೇರ್ ಇನ್ ಡತ್ ಸಿಟ್ ದ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್. ಆ ರಾಜದಂಡದಲ್ಲಿ ಭಯ, ರಾಜನ ಬಗ್ಗೆ ಇರುವ ಭಯ, ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. ಆ ಸೆಪ್ಟ್ರ ಇದೆಯಲ್ಲ, ಅದರಲ್ಲಿ ಭಯ ಆವರಿಸ್ಕೊಂಡಿರೋದ್ರಿಂದ ಜನಗಳಿಗೆ ರಾಜನ ಬಗ್ಗೆ ಭಯ ಹುಟ್ಟಿಸುತ್ತದು.
ಪ್ರೀತಿ ಹುಟ್ಟಿಸೋದಿಲ್ಲ. ಇಟ್ ಡಸಂಟ್ ಕ್ರಿಯೇಟ್ ಲವ್ ಆ್ಯಂಡ್ ಅಫೆಕ್ಷನ್. ಇಟ್ ಡಸಂಟ್ ಕ್ರಿಯೇಟ್ ಮರ್ಸಿ. ಇಟ್ ಡಸಂಟ್ ಕ್ರಿಯೇಟ್ ಸಿಂಪತಿ, ಕಂಪ್ಯಾಷನ್. ಅವೆಲ್ಲ ಕ್ರಿಯೇಟ್ ಮಾಡಲ್ಲ. ಇಟ್ ಕ್ರಿಯೇಟ್ಸ್ ಫಿಯರ್, ಡ್ರೆಡ್ ಆ್ಯಂಡ್ ಫಿಯರ್. ಬೀಭತ್ಸ, ಡ್ರೆಡ್, ಫಿಯರ್, ಭಯಾನಕತೆಯನ್ನು ಸೃಷ್ಟಿ ಮಾಡ್ತದದು. ವೇರಿನ್ ಡತ್ ಸಿಟ್ ದಿ ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್ ಬಟ್ ಮರ್ಸಿ. ಆದರೆ ದಯೆ ಇದೆಯಲ್ಲ, ದಯೆ ಅವೆಲ್ಲವನ್ನೂ ಮೀರಿದ್ದು, ರಾಜದಂಡವನ್ನು ಮೀರಿದ್ದು ದಯೆ ಹೇಳ್ತಾರೆ. ಬಟ್ ಮರ್ಸಿ ಈಸ್ ಎಬೌವ್. ರಾಜದಂಡಕ್ಕಿಂತ ರಾಜದಂಡ ಈ ಹೈಟ್ ಅಂದ್ಕೊಂಡ್ರೆ ಅದನ್ನು ಮೀರಿಸಿ ನಿಲ್ಲೋದು ಯಾವುದು ಅಂದರೆ ದಯೆ. ಮರ್ಸಿ ಈಸ್ ಎಬೌವ್, ಮೇಲೆ, ಎಬೌವ್ ದಿಸ್ ಸೆಪ್ಟ್ರೆಡ್ ಸ್ವೇ. ಈ ರಾಜದಂಡವನ್ನು ಮೀರಿಸಿ ನಿಲ್ಲುತ್ತೆ ದಯೆ, ಅದರ ಮೇಲೆ ಇದೆ ದಯೆ ಅನ್ನುವಂಥದ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟ್ಯಾನ್ಸಾ 3 ನೋಡ್ಕೊಳ್ಳಿ. ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಇಟ್ ಈಸ್ ಎನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಆ್ಯಂಡ್ ಅರ್ಥ್ಲಿ ಪವರ್ ಡತ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಇದು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಪೋಯಮ್. ಇದು ತುಂಬ ಕಡಿಮೆ ಸಾಲಲ್ಲೇ ಅದ್ಭುತವಾದ ವಿಚಾರವನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳಿದ್ದಾರೆ. ಇದು ಹೇಳ್ತಾರೆ ನೋಡಿ, ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಯಾಕೆ ಮರ್ಸಿ ಈಸ್ ಎಬೌವ್ ಆಲ್. ದಯೆ ಅನ್ನುವಂಥ ಎಲ್ಲಕ್ಕಿಂತ ಎತ್ತರ ಸ್ಥಾನದಲ್ಲಿರುತ್ತೆ, ಎಲ್ಲವನ್ನು ಮೀರಿಸಿದ್ದು ಅಂತ ಯಾಕೆ ಹೇಳಿದ್ರು ಅಂದರೆ, ದಯೆ ಎಲ್ಲಿ ಜಾಗವನ್ನು ಪಡ್ಕೊಂಡಿರುತ್ತೆ ಅಂದರೆ, ರಾಜನ ಕೈಲಿ ಜಾಗ ಪಡ್ಕೊಂಡಿರುತ್ತೆ ಅಲ್ವಾ. ಸೆಪ್ಟಾ ಈಸ್ ಇನ್ ದ ಹ್ಯಾಂಡ್ ಆಫ್ ದಿ ಕಿಂಗ್. ರಾಜನ ಕೈನಲ್ಲಿ ರಾಜದಂಡ ಸ್ಥಾನ ಪಡ್ಕೊಂಡಿದ್ರೆ ದಯೆ ಎಲ್ಲಿ ಸ್ಥಾನ ಪಡ್ಕೊಂಡಿರ್ತದೆ ಅಂದರೆ ನೋಡಿ, ಇಟ್ ಈಸ್ ಎನ್ಥ್ರೋನ್ಡ್. ನಾನು ಹೇಳಿದೆ ಥ್ರೋನ್ಡ್ ಅಂದರೆ ಸಿಂಹಾಸನ ರೂಢವಾಗಿರೋದಲ್ವಾ. ಎನ್ಥ್ರೋನ್ಡ್ ಅಂದರೆ ರಾಜನಂತೆ ಸಿಂಹಾಸನ ರೂಢವಾಗಿರುವುದು. ಎಲ್ಲಿ? ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ರಾಜನ ಹೃದಯ ಸಿಂಹಾಸನದಲ್ಲಿ ಕೂತಿರುತ್ತೆ ದಯೆ ಅಂತ. ರಾಜನ ಹೃದಯದಲ್ಲಿ ದಯೆ ಇದ್ದರೆ, ಅವನ ಮನಸ್ಸಿನಲ್ಲಿ ಆ ಗುಣ ಇದ್ದರೆ ರಾಜದಂಡ ಲೆಕ್ಕಕ್ಕಿಲ್ಲ. ಸಾವಿರಾರು ಕೋಟ್ಯಾಂತರ ಜನ ಬುದ್ಧನ ಸ್ಟ್ಯಾಚ್ಯು ಮುಂದೆ, ಅಥವಾ ಗಾಂಧೀಜಿ ಸ್ಟ್ಯಾಚ್ಯು ಮುಂದೆ, ಅಂಬೇಡ್ಕರ್ ಸ್ಟ್ಯಾಚ್ಯು ಮುಂದೆ, ಅಥವಾ ಯೇಸು ಕ್ರಿಸ್ತನ ಸ್ಟ್ಯಾಚ್ಯು ಮುಂದೆ ತಲೆಬಾಗಿ ಯಾಕೆ ನಿಂತ್ಕೋತಾರೆ? ಅವರು ಸಮಾಜಕ್ಕೆ ದಯೆಯನ್ನು ತೋರಿಸಿದಂಥ ವ್ಯಕ್ತಿಗಳು ಅಲ್ವಾ. ಬಡವ ಶ್ರೀಮಂತ ಅಂತ ಅವರು ಭೇದ ಮಾಡಲಿಲ್ಲ, ಹೌದಾ. ಆ ದಯೆ ಎಷ್ಟು ಪವರ್ಫುಲ್ ಆಗಿದೆ, ಯಾಕೆಂದರೆ ಅವರ ಹೃದಯದಲ್ಲಿ ದಯೆ ಇದ್ದದ್ದು. ಸಾಮ್ರಾಟ್ ಅಶೋಕನ ಹಿಸ್ಟ್ರಿ ಗೊತ್ತಿದೆ ನಿಮಗೆ, ತಿಳ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಕಳಿಂಗ ಯುದ್ಧ ಮಾಡಿದ ಮೇಲೆ ಲಕ್ಷಾಂತರ ಜನ ಸೈನಿಕರು ಸತ್ತೋಗ್ತಾರೆ. ರಣರಂಗದಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಾರೆ, ಕೈಕಾಲು ಇರಲ್ಲ, ತಲೆ ಎದುರೋಗಿರುತ್ತೆ, ಹೊಟ್ಟೆಗೆ ಚುಚ್ಕೊಂಡಿರ್ತಾರೆ, ರಕ್ತ ಬರ್ತಾ ಇರುತ್ತೆ. ಇಷ್ಟೆಲ್ಲ ಈ ಹಾರಿಬಲ್ ಇದನ್ನು, ಅಷ್ಟು ದೊಡ್ಡ ಯುದ್ಧವನ್ನು ಗೆದ್ದಿರ್ತಾನೆ ಕಳಿಂಗ ಯುದ್ಧದಲ್ಲಿ. ರಾಜ ಚಕ್ರವರ್ತಿ ಅಶೋಕ್ ಸಾಮ್ರಾಟ್ ಗೆದ್ದಿರ್ತಾನೆ. ಅದನ್ನು ನೋಡಿ ಕಣ್ಣೀರು ಹಾಕ್ಬಿಡ್ತಾನೆ ಕೊನೆಗೆ. ಅವತ್ತಿಂದ ಆತ ಇಡೀ ಲೈಫ್ ಲಾಂಗ್ ಯುದ್ಧ ಮಾಡಲ್ಲ. ನೋಡಿದ ಮೇಲೆ ಪ್ರತಿಯೊಬ್ಬರ ಹತ್ರ ಕುಳಿತು ಅಳ್ತಾನೆ ಅವನು. ಬುದ್ಧನ ಅನುಯಾಯಿ, ಗೌತಮ ಬುದ್ಧರ ಅನುಯಾಯಿ ಆಗ್ತಾನೆ ಆಮೇಲೆ. ಯಾಕೆ ಮರ್ಸಿ ಅನ್ನೋದು ಯಾಕೆ ಪವರ್ಫುಲ್? ಆ ಸೆಪ್ಟ, ರಾಜದಂಡವನ್ನು ಮೀರಿಸಿದ್ದು ಅಂತ ಯಾಕೆ ಹೇಳ್ತೇವೆ ಅಂದರೆ, ದ ಸೆಪ್ಟ ಈಸ್ ಇನ್ ದ ಹ್ಯಾಂಡ್ ಆಫ್ ದಿ ಕಿಂಗ್. ರಾಜನ ಕೈನಲ್ಲಿರುತ್ತೆ ರಾಜದಂಡ. ಆದರೆ ದಯೆ ಅನ್ನೋದು ರಾಜನ ಹೃದಯ ಸಿಂಹಾಸನದಲ್ಲಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ ಈಸ್ ಎನ್ಥ್ರೋನ್ಡ್, ಸಿಂಹಾಸನಾರೂಢ ಅಂದರೆ ಕೂತಿರುತ್ತೆ. ಎನ್ಥ್ರೋನ್ಡ್ ಎಲ್ಲಿ? ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ರಾಜರ ಹೃದಯದಲ್ಲಿರಬೇಕದು. ಆಗಿದ್ದಾಗ ಶ್ರೇಷ್ಠ ರಾಜ ಆಗ್ತಾನಾತ. ಇಟ್ ಈಸ್ ಆನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಯಾರಿಗೆ ಆ ದಯಾಗುಣ ಇರುತ್ತೋ ಅದು ಆ ದೇವರಿಗೆ ಸಮ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ವಾಟ್ ಎ ಬ್ಯೂಟಿಫುಲ್ ಲೈನ್ ಈಸ್ ಹಿಯರ್. ಇಟ್ ಈಸ್ ಆನ್ ಅಟ್ರಿಬ್ಯೂಟ್. ದಯೆ ಇದ್ದರೆ ಅದು ಯಾರ ಗುಣ? ಅಟ್ರಿಬ್ಯೂಟ್, ಕ್ವಾಲಿಟಿ ಅಂತ. ಯಾರ ಗುಣ ಅದು? ಯಾರ ಲಕ್ಷಣ ಅಂದರೆ ಗಾಡ್. ನಿಮ್ಮಲ್ಲಿ ದಯೆ ತೋರಿಸುವ ಗುಣ ಇದ್ದರೆ ನೀವೇ ದೇವರು. ಯು ಆರ್ ಗಾಡ್.
ವೆನ್ ಯು ಹ್ಯಾವ್ ದ ಕ್ವಾಲಿಟಿ ಆಫ್ ಮರ್ಸಿ ವಿತಿನ್ ಯು. ನಿರ್ಗತಿಕರ ಬಗ್ಗೆ, ಅಸಹಾಯಕರ ಬಗ್ಗೆ ದಯೆ ತೋರಿಸುವ ಗುಣ ನಿಮ್ಮಲ್ಲಿದ್ದರೆ ನೀವು ದೇವರೇ. ಯು ಆರ್ ಗಾಡ್. ಇಟ್ ಈಸ್ ಆನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಆ್ಯಂಡ್ ಅರ್ಥ್ಲಿ ಪವರ್ ಡತ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್. ಯಾವಾಗ ದಯೆ ಅನ್ನೋ ಗುಣ ಬರುತ್ತೋ, ಅರ್ಥ್ಲಿ ಪವರ್, ಈ ಐಹಿಕ ಸುಖ ಅಂದರೆ ಟೆಂಪರರಿ, ಯಾವುದನ್ನೆಲ್ಲ ನಾವೆಲ್ಲ ಕ್ಷಣಿಕ ವಿಷಯಗಳು, ಮನೆ, ಅಂತಸ್ತು, ಆಸ್ತಿ ಏನೇನು ಹೇಳ್ತೀವಲ್ಲ, ಕಾರು, ಬಂಗ್ಲೆ, ಇವೆಲ್ಲ ಕ್ಷಣಿಕವಾದವು, ನಾಟ್ ಪರ್ಮನೆಂಟ್. ಈ ಅರ್ಥ್ಲಿ ಪವರ್, ಕ್ಷಣಿಕ ಸುಖಗಳೇನಿದ್ದಾವೆ ಅವೆಲ್ಲವೂ ದಯೆ ಎನ್ನುವ ಗುಣ ನಿಮ್ಮಲ್ಲಿ ಸೇರಿಕೊಂಡಾಗ ದೇವರ ಗುಣಗಳಾಗ್ತವೆ, ದೇವರಾಗ್ತೀರಿ ನೀವು ಕೂಡ. ದೆನ್ ಶೋ ಲೈಕೆಸ್ಟ್ ಗಾಡ್ಸ್. ಅವೆಲ್ಲವೂ ದೇವರಿಗೆ ಸೇರಿದವುಗಳೇ ಆಗ್ತವಾಗ. ನಿಮ್ಮ ಹತ್ರ ಕೋಟಿ ದುಡ್ಡಿದ್ರೂ, ಕೋಟಿಗಟ್ಟಲೆ ದುಡ್ಡಿದ್ರೂ ಅದಕ್ಕೆ ಬೆಲೆ ಬರುವುದೇ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸ್ಕೊಂಡಾಗ ಮಾತ್ರ. ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಗುಣ ಇದ್ದಾಗ ಮಾತ್ರ. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ಅರ್ಥ್ಲಿ ಪವರ್ ಡತ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಯಾವಾಗ ಅದು ಸಾಧ್ಯ ಆಗುತ್ತೆ ಅಂದರೆ, ದಯೆ ಎನ್ನುವ ಗುಣವನ್ನು ನಾವು ಆವಾಹಿಸಿಕೊಂಡಾಗ, ಪಡ್ಕೊಂಡಾಗ, ನಮ್ಮೊಳಗೆ ಅದನ್ನು ಸೇರಿಸ್ಕೊಂಡಾಗ. ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್, ಅರ್ಥ್ಲಿ ಪವರ್ ಬಿಕಮ್ಸ್ ಗಾಡ್ಸ್. ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ದಯೆ ಗುಣ ಅನ್ನೋದು ದೇವರ ಗುಣ ಆಗ್ತೀವಿ. ದೇವರ ಗುಣವನ್ನು ಯಾರು ಇಟ್ಕೊಂಡಿರ್ತಾರೋ ಅವರೆಲ್ಲ ದೇವರಿಗೆ ಈಕ್ವಲ್. ದೋಸ್ ಪೀಪಲ್ ದೇ ಆರ್ ಈಕ್ವಲ್ ಟು ಗಾಡ್. ಯಾರೋ ಪುಣ್ಯಾತ್ಮ ಬಂದ ಕಣಪ್ಪ, ದೇವ್ರಂಗೆ ಬಂದ ಅಂತ ಮಾತಾಡಲ್ವಾ? ಯಾಕಂಗೆ ಮಾತಾಡ್ತಾರೆ? ಅದು ಈಸ್ ಈಕ್ವಲ್ ಟು ಗಾಡ್ ಅಂತ. ನಾನು ತುಂಬ ಕಷ್ಟದಲ್ಲಿದ್ದೆ, ಸಮ್ ಒನ್ ಕೇಮ್ ಆ್ಯಂಡ್ ಹೆಲ್ಪ್ಡ್ ಮೀ, ಈಸ್ ಗಾಡ್, ಅವನೇ ನನ್ನ ಪಾಲಿನ ದೇವರು ಅಂತ ಮಾತಾಡ್ತೀವಿ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಈಸ್ ದ ಕ್ವಾಲಿಟಿ ಆಫ್ ಮರ್ಸಿ, ಪವರ್ ಆಫ್ ಮರ್ಸಿ. ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ಶಕ್ತಿಶಾಲಿಗಳಲ್ಲಿ ಶಕ್ತಿಶಾಲಿಯಾದದ್ದು, ವೆರಿ ಪವರ್ಫುಲ್ ಅಂದರೆ ಮರ್ಸಿ ಅಂತ. ಅಂಡರ್ಸ್ಟ್ಯಾಂಡ್? ಕ್ವೆಶ್ಚನ್ಸ್ ಹಾಗೆ ಓದ್ಬಿಡ್ತೀನಿ, ಅದನ್ನು ಹೋಮ್ವರ್ಕಿಗೆ ಬರೀರಿ, ನೋಡ್ಕೊಳ್ಳಿ ಎಲ್ಲ. ಫಸ್ಟ್ ಕ್ವೆಶ್ಚನ್, ಅಂಡರ್ಸ್ಟ್ಯಾಂಡ್ ದಿ ಪೋಯಮ್ಸ್. Mercy is compared to something in the first two lines of the poem speech. What is it? How is this comparison apt? Justify your answer. ಸ್ಟಾರ್ಟಿಂಗ್ ಪೊಯಮ್ ಸ್ಟಾರ್ಟಿಂಗ್ನಲ್ಲೇ ಮರ್ಸಿಯನ್ನು ಯಾವುದಕ್ಕೂ ಹೋಲಿಕೆ ಮಾಡಿದಾರಲ್ವ, ಕಂಪೇರ್ ಮಾಡಿದ್ದಾರೆ. ಆ ಕಂಪೇರ್ ಮಾಡಿರೋದು ಕರೆಕ್ಟ್ ಇದೆಯಾ ಅಂತ ನೀವು ಅದನ್ನು ಸಮರ್ಥಿಸಿ, ಜಸ್ಟಿಫೈ ಮಾಡಿ ಅಂದರೆ ಸಮರ್ಥಿಸಿ. ಕರೆಕ್ಟಾ? ಯಾವುದಕ್ಕೆ ಕಂಪೇರ್ ಮಾಡಿರೋದು? ಇಲ್ಲ, ಜೆಂಟಲ್ ರೈನ್ ಫ್ರಮ್ ಹೆವನ್. ಸ್ವರ್ಗದಿಂದ ಬೀಳುವ ತುಂತುರು ಮಳೆಗೆ ದಯೆಯನ್ನು, ಮರ್ಸಿಯನ್ನು ಕಂಪೇರ್ ಮಾಡಿದ್ದಾರೆ ಅಲ್ವಾ. ನೆಕ್ಸ್ಟ್ ಕ್ವೆಶ್ಚನ್. ದ ಸ್ಪೀಕರ್ ಸೇಸ್ ದಟ್ ಮರ್ಸಿ ಈಸ್ ಟ್ವೈಸ್ ಬ್ಲೆಸ್ಡ್. ಸ್ಪೀಕರ್ ಅಂದರೆ ಇಲ್ಲಿ ಇವರು ಯಾರು, ವಿಲಿಯಂ ಶೇಕ್ಸ್ಪಿಯರ್ ಅಂತ ಅಲ್ವಾ. ಆ ಸ್ಪೀಕರ್ ಏನು ಹೇಳ್ತಾರೆ? ದಯೆ ಎನ್ನುವುದು ಇಬ್ಬರಿಗೆ ಆಶೀರ್ವಾದ ಮಾಡುತ್ತೆ ಅಂತ ಹೇಳಿದಾರಲ್ವಾ. ವಾಟ್ ಡಸ್ ಶಿ ಮೀನ್ ಬೈ ದಿಸ್? ಅವರ ಮಾತಿನ ಅರ್ಥ ಏನು? ಯಾರ್ಯಾರಿಗೆಲ್ಲ ಒಳ್ಳೇದು ಮಾಡುತ್ತೆ ಅಂತ ಹೇಳಿದ್ದಾರೆ? ಯಾರ್ಯಾರಿಗೆಲ್ಲ? ಒನ್ ಹೂ ಗಿವ್ಸ್ ಆ್ಯಂಡ್ ಒನ್ ಹೂ ಟೇಕ್ಸ್, ರಿಸೀವ್ಸ್ ಅಲ್ವಾ. ಫಾರ್ ಬೋತ್ ಪರ್ಸನ್ಸ್ ಮರ್ಸಿ ಬ್ಲೆಸ್. Next question. Septa shows the force of temporal power. ಸೆಪ್ಟ ಅನ್ನೋದು ಕ್ಷಣಿಕ ಶಕ್ತಿಯ, ಟೆಂಪ್ರರಿ ಪವರ್ನ ಸಂಕೇತ. ಅದು ಇನ್ ಕಾಂಟ್ರಾಸ್ಟ್, ಅದಕ್ಕೆ ವಿರುದ್ಧವಾಗಿ, ಕಾಂಟ್ರಾಸ್ಟ್ ಅಂದರೆ ಇಲ್ಲಿ ಆಪೋಸಿಟ್ ಅಂತ ತಿಳ್ಕೊಳ್ಳಿ, ಅದಕ್ಕೆ ವಿರುದ್ಧವಾಗಿ ವಾಟ್ ಆರ್ whose quality does mercy stand for? ಹಾಗಾದರೆ ಮರ್ಸಿ ಅನ್ನುವುದು ಯಾವುದರ ಸಂಕೇತ? ಟೆಂಪ್ರರಿ ಪವರಾ, ಪರ್ಮನೆಂಟ್ ಪವರಾ? ಪರ್ಮನೆಂಟ್ ಪವರ್.
ಗಾಡ್ಸ್ ಪವರ್ ಅಲ್ವಾ. ನೆಕ್ಸ್ಟು ಫೋರ್ತ್, ಸಮ್ ಟ್ರೈಟ್ಸ್ ಆರ್ ಕ್ವಾಲಿಟೀಸ್ ಆರ್ ಮೆನ್ಷನ್ ಬಿಲೋ. ಕೆಲವು ಗುಣ ಅಥವಾ ಲಕ್ಷಣಗಳನ್ನು ಕೊಡಲಾಗಿದೆ. ಕ್ಲಾಸಿಫೈ ದೆಮ್ ಇಂಟು 2 categories ಆಫ್ ಟೆಂಪರಲ್ ಪವರ್ ಆ್ಯಂಡ್ ಡಿವೈನ್ ಗಾಡ್ಲಿ ಆಟ್ರಿಬ್ಯೂಟ್ಸ್. ಕೆಲವು ಗುಣಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಕ್ವಾಲಿಟೀಸ್ಗಳನ್ನು ನೀವು ಕ್ಲಾಸಿಫೈ ಮಾಡಿ, ಅಂದರೆ ವರ್ಗೀಕರಿಸಿ. ಟೆಂಪರಲ್ ಪವರ್ ಯಾವುದು, ಟೆಂಪ್ರರಿ ಪವರ್ಸ್ ಯಾವುದು, ಗಾಡ್ಸ್ ಪವರ್ ಯಾವುದು, ಪರ್ಮನೆಂಟ್ ಪವರ್ ಯಾವುದು ಅಂತ ಅವುಗಳನ್ನು ನೀವು ಕ್ಲಾಸಿಫೈ ಮಾಡಿ. ಯು ಹ್ಯಾವ್ ಟು ಕ್ಲಾಸಿಫೈ ದ ವರ್ಡ್ಸ್ ಅಕಾರ್ಡಿಂಗ್ ಟು ಟೆಂಪರಲ್ ಪವರ್, ಟೆಂಪ್ರರಿ ಪವರ್ ಆ್ಯಂಡ್ ಗಾಡ್ಸ್ ಪವರ್. ವರ್ಗೀಕರಿಸಿ. ಈಗ ಲವ್, ಪ್ರೀತಿ, ಯಾವುದರ ಸಂಕೇತ? ಟೆಂಪರಲ್ ಆದರೆ ಟೆಂಪರಲ್ ಸೈಡ್ಗೆ ಹಾಕಿ. ಡಿವೈನ್ ಆಟ್ರಿಬ್ಯೂಟ್ಸ್, ದೈವಿಕ ಶಕ್ತಿ ಆದರೆ ಡಿವೈನ್ ಆಟ್ರಿಬ್ಯೂಟ್ಸ್ಗೆ ಹಾಕಿ. ಲವ್ ಯಾವುದಕ್ಕೆ ಹಾಕ್ತೀರಿ? ಹಾಂ, ಡಿವೈನ್. ಗಾಡ್ಸ್. ರಿವೆಂಜ್, ಸೇಡು, ಯಾವುದಕ್ಕೆ ಹಾಕಬೇಕು? ಟೆಂಪರಲ್. ಸಿಂಪತಿ, ಅನುಕಂಪ, ಡಿವೈನ್. ಟೈರನಿ, ದುರಾಡಳಿತ, ಟೆಂಪರಲ್. ಕ್ರುಯಲ್ಟಿ, ಕ್ರೂರತೆ, ಟೆಂಪರಲ್. ಮೈಸರ್ಲಿನೆಸ್, ಜಿಪುಣತನ, ಟೆಂಪರಲ್ ಪವರ್. ಮರ್ಸಿ, ದಯೆ. ಹೇಟ್ರೆಡ್, ದ್ವೇಷ, ಟೆಂಪರಲ್. ಟಿಟ್ ಫಾರ್ ಟ್ಯಾಟ್ ಆ್ಯಟಿಟ್ಯೂಡ್, ಟೆಂಪರಲ್ ಪವರ್. ಕಂಪ್ಯಾಷನ್, ಕಂಪ್ಯಾಷನ್ ಅಂದರೆ ಅದು ಕೂಡ ದಯೆ ಅಂತಲೇ ಅರ್ಥ. ಅನುಭೂತಿ, ಡಿವೈನ್. ಸಹಾನುಭೂತಿ ಅಂದರೆ ಕಂಪ್ಯಾಷನ್. ಸೊ ಹೀಗೆ ರೀಡ್ ಆ್ಯಂಡ್ ಅಪ್ರಿಷಿಯೇಟ್ ಇದೆ, ಅದನ್ನು ನೀವೇ ಓದ್ಕೊಂಡು ಅದು ಹೋಮ್ವರ್ಕಿಗೆ ಬರೆದು ನನಗೆ ಕಳಿಸ್ಬೇಕು. ಯಾವುದು? ಅಂಡರ್ಸ್ಟ್ಯಾಂಡ್ ದಿ ಪೋಯಮ್ ಮತ್ತು ರೀಡ್ ಆ್ಯಂಡ್ ಅಪ್ರಿಷಿಯೇಟ್. ಸೊ ನಾವು ದಿಸ್ ಈಸ್ ದ ಎಂಡ್ ಆಫ್ ದಿ ಪೋಯಮ್.